ಸ್ವಲ್ಪ ಸಮಯದಲ್ಲೇ ಊರಿನ ಮತ್ತು ಮನೆಯ ವಿಚಾರಗಳನ್ನು ಮಾತನಾಡುತ್ತಾ ಭೂಮಿ ಮತ್ತು ಸುಮಿತ್ರಾ ಬೆರೆತು ಹೋದ್ರು. ಇಲ್ಲಿಯವರೆಗೆ ಸಿಗದ ತಾಯಿಯ ವಾತ್ಸಲ್ಯವನ್ನ ಸುಮಿತ್ರಾ ನೀಡಿದಾಗ ಅವಳು ಸಣ್ಣ ಮಗುವಿನಂತೆ ಮುದ್ದಾಡತೊಡಗಿದಳು. ಮೊನ್ನೆ ಡಾಕ್ಟರ್ ಬಳಿ ಹೋಗಿದ್ರಲ್ಲ, ಈಗ ಗೌರಿಯ ಮಗುವಿನ ವಿಷಯ ಏನಾಯಿತು ಸುಮಿತ್ರಮ್ಮ? ಮಧ್ಯದಲ್ಲಿ ಲತಾ ಕೇಳಿದ್ದನ್ನ ಕಂಡು ಸುಮಿತ್ರಾ ಮುಖ ಬಾಡಿತು. ಏನೂ ಹೇಳಲಿಲ್ಲ. ಬಹಳಷ್ಟು ಔಷಧಿ ಕೊಟ್ಟಿದ್ದಾರೆ. ಪಾಪ ಅವಳಿಗೆ ತುಂಬ ಬೇಸರವಿದೆ. ಆದರೆ ಭಗವಂತ ಬರೆದಾಗ ತಾನೇ ಅದೆಲ್ಲ ಆಗೋದು. ಸುಮಿತ್ರಾ ಹಾಗೆ ಹೇಳಿ ತರಕಾರಿ ಹೆಚ್ಚಲು ಶುರು ಮಾಡಿದ್ರು. ಹಾಗೆ ಹೇಳಿ ಪ್ರಯೋಜನವಿಲ್ಲ. ಈಗ ಅಗ್ನಿಗೆ ಬೇಗನೆ ಮಗು ಆದರೆ ಗೌರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬರಬಹುದು. ಆಮೇಲೆ ತೊಂದರೆ ಕೊಡಲು ಹಿಂಜರಿಯೋದಿಲ್ಲ. ಕಾಲವೇ ಹಾಗಿದೆ ಅಲ್ಲ. ಲತಾ ಹೇಳಿದ್ದನ್ನು ಕೇಳಿ ಭೂಮಿಗೆ ಸಿಟ್ಟು ಬಂತು. ಕಾಲ ಹೇಗೆ ಇದ್ರೂ ಎಲ್ಲರೂ ಒಂದೇ ಥರ ಇರಲ್ಲ ಅಕ್ಕ. ನಾನು ನಿನ್ನೆ ತಾನೇ ಬಂದಿದ್ದೀನಿ. ನನಗೆ ಇಲ್ಲಿನ ವಿಚಾರಗಳೇನೂ ಗೊತ್ತಿಲ್ಲ. ಆದರೆ ಈಗ ಹೇಳ್ದಿದ್ರೆ ನಾನು ಗೌರಿ ಅಕ್ಕನಿಗೆ ಅನ್ಯಾಯ ಮಾಡಿದಂತಾಗತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಒಬ್ಬ ಹೆಣ್ಣು ತಾಯಿಯಾಗುವುದು ಮಾತ್ರವೇ ದೊಡ್ಡ ವಿಷಯವಲ್ಲ. ಒಳ್ಳೆಯ ಮನಸ್ಸಿನಿಂದ ಬೇರೆಯವರನ್ನು ಪ್ರೀತಿಸಲು ಸಾಧ್ಯವಾದರೆ ಅದು ಮಾತ್ರ ಸಾಕು. ಹಾಗಾಗಿ ಇಲ್ಲದ್ದನ್ನೆಲ್ಲ ಕಲ್ಪಿಸಿಕೊಳ್ಬೇಡಿ. ಸಮಯ ಬಂದಾಗ ಭಗವಂತ ಅಕ್ಕ ಭಾವನೆಗೆ ಒಳ್ಳೆಯ ಮಗುವನ್ನು ಕೊಡ್ತಾನೆ. ಇನ್ನು ಮುಂದೆ ಇದರ ಬಗ್ಗೆ ಬೇರೆ ಅರ್ಥದಲ್ಲಿ ಮಾತನಾಡಿ ಅಕ್ಕನಿಗೆ ನೋವು ಮಾಡಬೇಡಿ. ದೇವರು ಮೆಚ್ಚೋದಿಲ್ಲ. ಭೂಮಿ ಹೇಳಿ ಮುಗಿಸಿ ಲತಾಳನ್ನು ನೋಡಿದಾಗ ಅವರ ಮುಖ ಬೆಳ್ಳಗಾಗಿತ್ತು. ಅಲ್ಲಮ್ಮ, ನಾನು ಆ ರೀತಿ ಯೋಚಿಸಿ ಹೇಳಿದ್ದಲ್ಲ. ನನಗೆ ಈ ವಿಚಾರದ ಬಗ್ಗೆ ಮಾತನಾಡಲು ಇಷ್ಟವಿಲ್ಲ ಅಕ್ಕ, ಪ್ಲೀಸ್. ಅವಳು ಹಾಗೆ ಹೇಳಿ ಕಪ್ನಲ್ಲಿ ಟೀ ಹಾಕಿಕೊಳ್ಳತೊಡಗಿದಳು. ಅವನು ಇನ್ನೂ ಎದ್ದಿರಲ್ಲ ಭೂಮಿ. ಎದ್ದರೆ ಕೋಣೆಯಿಂದ ಹಾಡಿನ ಸದ್ದು ಕೇಳುತ್ತೆ. ಏನೇ ಆಗಲಿ ಅವನನ್ನು ಎಬ್ಬಿಸಿ ಸ್ನಾನ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹೋಗು. ಸುಮಿತ್ರಾ ಹಾಗೆ ಹೇಳಿ ಅವಳನ್ನು ಅಲ್ಲಿಂದ ಕಳುಹಿಸಿದಾಗ ಪೂಜಾ ಕೋಣೆಯಿಂದ ಹೊರಬರುತ್ತಿದ್ದ ಗೌರಿ ಎದುರಾದಳು. ಆಹಾ, ಹೊಸ ಸೊಸೆ ಬೇಗ ಎದ್ದಿದ್ದಾಳಲ್ಲ? ಗೌರಿ ತಮಾಷೆಗಾಗಿ ಕೇಳಿದಳು. ಹಾಂ, ಮನೇಲಿ ಬೇಗ ಎದ್ದೇಳುವ ಅಭ್ಯಾಸವಿದ್ದಿದ್ದರಿಂದ ನನಗೆ ನಿದ್ದೆ ಬರಲಿಲ್ಲ ಅಕ್ಕ. ಅದೆಲ್ಲ ಪರವಾಗಿಲ್ಲ, ಹೋಗು. ಆ ಹುಡುಗ ಹೇಳೋ ಮುನ್ನವೇ ಎದುರಿಗೆ ನಿಂತು ಪಡೆಯಬೇಕಾದದ್ದನ್ನೆಲ್ಲ ಪಡೆದುಕೋ. ಅದೆಂಥದ್ದು? ಭೂಮಿ ಯೋಚಿಸುತ್ತಾ ನೋಡಿದಾಗ ಇವಳೊಬ್ಳು ದಡ್ಡಿ. ನೀನು ಮೊದಲು ಕೋಣೆಗೆ ಹೋಗು, ಅವನು ಎದ್ದಿರಬಹುದು. ಗೌರಿ ಹಾಗೆ ಹೇಳಿ ಅಡುಗೆ ಮನೆಗೆ ಹೋದ್ಲು. ಭೂಮಿ ಕೋಣೆಗೆ ಹೋದಾಗ ಅಗ್ನಿ ಅಲ್ಲಿರಲಿಲ್ಲ. ಅವಳು ಬೆಡ್ಶೀಟನ್ನು ತೆಗೆದು ಒಗೆಯಲು ಕೆಳಗೆ ಹಾಕಿ ಹೊಸ ಬೆಡ್ಶೀಟ್ ಹಾಸಲು ಎಲ್ಲಿದೆ ಎಂದು ತಿಳಿಯದೆ ಕಬೋರ್ಡ್ ಕಡೆಗೆ ನೋಡಿದಳು. ಆಮೇಲೆ ಹೋಗಿ ಅದನ್ನು ತೆಗೆದು ನೋಡಿದಳು. ಅದು ಅಗ್ನಿಯ ಬಟ್ಟೆಗಳನ್ನಿಡುವ ಕಬೋರ್ಡ್ ಆಗಿತ್ತು. ಅದರಲ್ಲಿ ಒಂದಷ್ಟು ಫೈಲ್ಗಳು ಮತ್ತು ಅದರ ಮೇಲೆ ಹಣ ಇರೋದನ್ನು ಕಂಡು ಅವಳು ಹೆದರಿ ಬೇಗನೆ ಅದನ್ನು ಮುಚ್ಚಿ ಯಾವುದನ್ನು ಮುಟ್ಟದೆ ಕೋಣೆಯಲ್ಲಿದ್ದ ಸೋಫಾದ ಮೇಲೆ ಬಂದು ಕುಳಿತಳು. ಅವಳ ಮನಸ್ಸಿನಲ್ಲಿ ಹಿಂದಿನ ರಾತ್ರಿ ನಡೆದ ಘಟನೆಗಳು ಒಂದೊಂದಾಗಿ ಮೂಡಿದವು. ಅವಳಿಗೆ ವಿಪರೀತ ನಾಚಿಕೆಯಾಯಿತು. ಏನಮ್ಮ ಹೆಂಡತಿ, ಒಬ್ಳೆ ಕುಳಿತು ನಗ್ತಾ ಇದೆಯಾ? ಅಗ್ನಿಯ ಧ್ವನಿ ಕೇಳಿದ ತಕ್ಷಣ ಅವಳು ಗಾಬರಿಯಿಂದ ಎದ್ದು ಅವನನ್ನೊಮ್ಮೆ ನೋಡಿದ್ಲು. ಅವನು ಸ್ನಾನ ಮುಗಿಸಿ ಕಾವಿ ಬಣ್ಣದ ಟವೆಲ್ ಮಾತ್ರ ಸುತ್ತಿಕೊಂಡು ಹೊರಬಂದಿದ್ದ. ಕೂದಲಿನಿಂದ ನೀರು ತೊಟ್ಟಿಕ್ಕುತ್ತಿತ್ತು. ಒಂದು ಕೈಯಿಂದ ಟವೆಲ್ ಹಿಡಿದು ಕೇವಲ ಹಣೆಯನ್ನು ಮಾತ್ರ ಒರೆಸಿಕೊಳ್ಳುತ್ತಿದ್ದವನನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿ ಅವಳು ಎದ್ದು ಹೋಗಿ ಅವನ ಕೈಯಿಂದ ಟವೆಲನ್ನು ಕಸಿದುಕೊಂಡ್ಳು. ಹೀಗೆ ಒರೆಸಿಕೊಂಡ್ರೆ ಹುಷಾರಿಲ್ಲದೆ ಹೋಗುತ್ತೆ. ಭೂಮಿ ಹಾಗೆ ಹೇಳಿ ಅವನ ತಲೆ ಒರೆಸತೊಡಗಿದಳು. ಹುಷಾರಿಲ್ಲದಿದ್ದರೆ ನನ್ನನ್ನು ನೋಡಿಕೊಳ್ಳೋದಕ್ಕೆ ಈಗ ಮಹಾರಾಣಿ ಇದ್ದಾಳಲ್ಲ? ಅವನು ತುಂಟತನದಿಂದ ಕೇಳಿದಾಗ ಭೂಮಿಯ ಕೆನ್ನೆ ಕೆಂಪಾಯಿತು. ಹೀಗೆ ನೋಡಲು ಎಷ್ಟು ಚಂದವಿದೆಯಾ ಹುಡುಗಿ, ಸಣ್ಣ ಪಾಪುವಿನಂತಿದೆಯಾ. ಅವಳು ಆ ಸೀರೆಯನ್ನುಟ್ಟಿರುವುದು ಅವನಿಗೆ ಬಹಳ ಇಷ್ಟವಾಗಿತ್ತು. ಅಗ್ನಿ ಅವನ ಕೆನ್ನೆಯ ಮೇಲೆ ಮೆಲ್ಲನೆ ಮುತ್ತಿಟ್ಟ. ರೇಗಿಸಬೇಡಿ. ಭೂಮಿ ತುಟಿ ಕಚ್ಚಿದಳು. ಸತ್ಯ ಹೇಳಿದರೆ ಹುಡುಗಿಗೆ ರೇಗಿಸಿದಂತೆ ಅನಿಸುತ್ತಾ? ಹಾಂ, ಸರಿ, ನಾವೊಮ್ಮೆ ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಅಯ್ಯೋ, ಅತ್ತೆ ಹೇಳಿದ್ರು. ನಾನು ನಿಮ್ಮನ್ನು ನೋಡಿದ ತಕ್ಷಣ ಮರೆತೇ ಬಿಟ್ಟೆ. ಭೂಮಿ ನಾಲ್ಗೆ ಕಚ್ಚಿಕೊಂಡಿದ್ದನ್ನು ಕಂಡು ಅಗ್ನಿ ತನ್ನ 2 ಬೆರಳುಗಳಿಂದ ಅವಳ ಮೂಗನ್ನು ಎಳೆದು ಬಿಟ್ಟ. ಹಾಗೆಲ್ಲ ಮರಿಬಾರ್ದು ದಡ್ಡಿ. ಅಗ್ನಿ, ಬೇರೆ ಬೆಡ್ಶೀಟ್ ಇದ್ದರೆ ತೆಗೆದುಕೊಡ್ತೀರಾ? ಇದನ್ನು ಬದಲಾಯಿಸಬೇಕು. ಭೂಮಿ ಹಿಂಜರಿಕೆಯಿಂದ ಹೇಳಿದ್ರ ಹಿಂದಿನ ಅರ್ಥ ಅರಿತ ಅಗ್ನಿ ನಗುತ್ತಲೇ ಕಬೋರ್ಡ್ ಕಡೆಗೆ ಬೆರಳು ತೋರಿ ಅದರಿಂದ ತೆಗೆದುಕೊಳ್ಳಲು ಹೇಳಿದ. ಅದು ನೀವೇ ತೆಗೆದುಕೊಟ್ರೆ ಸಾಕು. ಯಾಕೆ? ಏನಿಲ್ಲ, ಪ್ಲೀಸ್. ಅಗ್ನಿ ಆಮೇಲೆ ಏನೂ ಮಾತನಾಡದೆ ಕಬೋರ್ಡ್ನಿಂದ ಬೆಡ್ಶೀಟ್ ತೆಗೆದು ಅವಳ ಕೈಗೆ ಕೊಟ್ಟ. ಅದರಲ್ಲಿರುವ ಹಣ ನಿನ್ನನ್ನೇನೂ ಮಾಡಲ್ಲ. ಅಗತ್ಯವಿದ್ದಾಗ ತೆಗೆದುಕೊಳ್ಳಬಹುದು. ಅದಕ್ಕೆ ಹಿಂಜರಿಯಬೇಡ.
ಅಗ್ನಿ ಹಾಗೆ ಹೇಳಿ ಬಟ್ಟೆ ಬದಲಾಯಿಸಲು ಶುರು ಮಾಡಿದ. ಅಷ್ಟರಲ್ಲಿ ಭೂಮಿ ಬೆಡ್ಶೀಟ್ ಹಾಸಿ ಸ್ವಚ್ಛಗೊಳಿಸಿದಳು. ಆಮೇಲೆ ದೇವಸ್ಥಾನಕ್ಕೆ ಹೋಗುವಾಗ ಈ ಸೀರೆ ಉಡಬಹುದಾ? ಅಗ್ನಿ ಚಾಚಿದ ಕವರ್ ಕಡೆ ನೋಡಿ ಅವಳೊಮ್ಮೆ ಮುಗುಳ್ನಕ್ಕಳು. ಎಲ್ಲರೂ ಊಟಕ್ಕೆ ಕುಳಿತಿದ್ದಾಗ ಭೂಮಿ ದೇವಸ್ಥಾನಕ್ಕೆ ಹೋಗಲು ರೆಡಿಯಾಗಿ ಬಂದಳು. ಅವಳು ಬಂದದ್ದೇ ತಡ. ಎಲ್ಲರ ದೃಷ್ಟಿಯು ಅವಳ ಮೇಲೇನೆ ಬಿತ್ತು. ಕಾಫಿ ಬಣ್ಣದ ಅಂಚಿರುವ ಯಾವುದೇ ವಿನ್ಯಾಸವಿಲ್ಲದ ಸಾಧಾರಣ ಸೀರೆಯುಟ್ಟು ಕೂದಲನ್ನು ಹೆಣೆದು ತುದಿಯನ್ನು ಕಟ್ಟಿಕೊಂಡು ಬಂದವಳನ್ನು ಕಂಡು ಎಲ್ಲರಿಗೂ ಆಶ್ಚರ್ಯವಾಯಿತು. ಅಗ್ನಿಯ ಕಣ್ಣುಗಳು ಮತ್ತಷ್ಟು ಅರಳಿದವು. ಸುಮ್ಮನೆ ರೆಡಿಯಾದರೂ ನನ್ನ ಮಗಳಿಗೆ ದೃಷ್ಟಿ ಆಗತ್ತೆ ಅನ್ನಿಸ್ತಿದೆ. ಹಾಗೆ ಹೇಳಿ ಸುಮಿತ್ರಾ ತನ್ನ ಕಣ್ಣಿನಿಂದ ಸ್ವಲ್ಪ ಕಾಡಿಗೆ ತೆಗೆದು ಭೂಮಿಯ ಕಿವಿಯ ಹಿಂದೆ ಇಟ್ಟರು. ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇನ್ನು ಮುಂದಿನ ಜೀವನ ನಿಮ್ಮದು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಿಕೊ ಎಲ್ಲರಿಗೂ ಹೇಳಿ ಅವರು ದೇವಸ್ಥಾನಕ್ಕೆ ಹೊರಟರು. ಅಗ್ನಿಯ ಬುಲೆಟ್ ಏರಿ ಕುಳಿತು ಭೂಮಿ ಅವನ ಹೊಟ್ಟೆಯನ್ನು ಬಳಸಿ ಹಿಡಿದುಕೊಂಡಾಗ ಅವನು ಅಭಿಯನ್ನ ಕಂಡ. ಅವಳನ್ನು ಕಂಡು ತಿರಸ್ಕಾರದಿಂದ ನೋಡಿದ ಅಗ್ನಿ ಭೂಮಿಯ ಕೈಯನ್ನು ತನ್ನ ಹೊಟ್ಟೆಯ ಸುತ್ತ ಮತ್ತಷ್ಟು ಬಿಗಿಯಾಗಿ ಹಿಡಿಸಿದ. ಅದೇ ಸಮಯದಲ್ಲಿ ಅಭಿರಾಮಿಯ ಮುಖ ಕಪ್ಪಿಟ್ಟಿತು. ಇವಳೇ ಅಲ್ವಾ ಆ ಅಲ್ಪಾಯುಷಿ ಜಂತು? ಅವಳ ತಿರಸ್ಕಾರದ ಮಾತು ಕೇಳಿ ಅಗ್ನಿಯ ಮುಖ ಬಿಗಿಯಾಯಿತು. ಏನಗ್ನಿ, ಮುಖ ಯಾಕೆ ಬಾಡ್ತು? ನಾನು ಹೇಳಿದ್ದು ಸತ್ಯ ತಾನೆ? ಇವಳಿಗೆ ಹೆಚ್ಚು ಆಯಸ್ಸೇನೂ ಇಲ್ವಲ್ಲ? ನೀನು ಯಾವಾಗ ಆಯಸ್ಸು ಲೆಕ್ಕ ಹಾಕೋದನ್ನು ಕಲಿತೆ? ಅಲ್ಲ, ನನ್ನ ಹೆಂಡತಿಯ ಆಯಸ್ಸು ನೋಡಲು ಬಂದಿದೆಯಲ್ಲ, ನೀನು ಹೋಗಿ ಮೊದಲು ನಿನ್ನ ಆಯಸ್ಸನ್ನು ನೋಡ್ಕೊ. ಇಲ್ಲಾಂದರೆ ಊರವರ ಕೈಯಿಂದ ಸಾಯುವ ಯೋಗ ಬರೆದಿದೆಯೋ ಏನೋ. ಅಗ್ನಿಯೂ ಬಿಟ್ಟು ಕೊಡಲಿಲ್ಲ. ಓ, ಊರವ್ರ ಕೈಯಲ್ಲಿ ಸಾಯೋಷ್ಟು ಪಾಪವನ್ನೇನೋ ನಾನು ಮಾಡಿಲ್ಲ ಅಗ್ನಿ. ಏನೇ ಆಗಲಿ, ಸೆಲೆಕ್ಷನ್ ಚೆನ್ನಾಗಿದೆ. ಕಸದ ಬುಟ್ಟಿಯಿಂದ ಹೆಕ್ಕಿ ತಂದಿದ್ರು ಒಳ್ಳೆಯದನ್ನೇ ಸೆಲೆಕ್ಟ್ ಮಾಡಿದ್ದೀರಾ. ಯಾರಿಗೂ ಅನುಮಾನ ಮಾತ್ರ ಬರಲ್ಲ. ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅಲ್ವಾ ನಿಮ್ಮ ಜಾತಕದ ದೋಷ. ಅದನ್ನು ತೀರಿಸ್ಕೊಳ್ಳಲು ಬೇಕಂತಲೇ ನೋಡಲು ಚೆನ್ನಾಗಿರುವವಳನ್ನೇ ಕರೆದುಕೊಂಡು ತಿರುಗಾಡ್ತಿದ್ದೀರಲ್ಲ. ನನಗೆ ಅರ್ಥವಾಗುತ್ತೆ ಬಿಡಿ. ಅಭಿರಾಮಿ ಬೇಕಂತಲೇ ಅವರ ನಡುವೆ ಬಿರುಕು ಮೂಡಿಸೋದಕ್ಕೆ ಹಾಗೆ ಹೇಳುತ್ತಿದ್ದಾಳೆ ಎಂಬುದು ಅಗ್ನಿಗೆ ಅರ್ಥವಾಗಿತ್ತು. ಅವನು ಭೂಮಿಯ ಕೈಯನ್ನು ಒಮ್ಮೆ ಅದುಮಿದ. ಬಾಯಲ್ಲಿರುವ ನಾಲ್ಗಿಗೆ ಮೂಳೆ ಇಲ್ಲ ಅಂತ ಮನಸ್ಸಿಗೆ ಬಂದಂತೆ ಮಾತನಾಡಿದರೆ ಆಮೇಲೆ ನಿನ್ನ ಕೆನ್ನೆಗೆ ಬಲವಾಗಿ ಬೀಳುತ್ತೆ. ಕೇಳಿಸ್ತೇನೆ? ಅಗ್ನಿ, ಏನಿದು? ಭೂಮಿ ಅವನ ಶರ್ಟನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಏನಿಲ್ಲ, ಇವಳಿಗೆ ಸ್ವಲ್ಪ ನವೆ ಜಾಸ್ತಿ ಆಗಿದೆ. ಅದನ್ನು ನಾನು ತೀರಿಸ್ತೀನಿ. ನೀನು ಸ್ವಲ್ಪ ಕೆಳಗಡೆ ಇಳಿಯಮ್ಮ. ಬೇಡ, ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೊರಟಿದ್ದೀವಿ. ಈಗ ಕೆಳಗೆ ಇಳಿಯೋದು ಬೇಡ ಪ್ಲೀಸ್. ಅವಳು ಹೆದರಿಕೆಯಿಂದ ಅಗ್ನಿಯನ್ನು ಹಿಡಿದು ಹೇಳುವಾಗಲೇ ಅಭಿರಾಮಿ ಭೂಮಿಯ ಕೈ ಹಿಡಿದು ಎಳೆದು ಬುಲೆಟ್ನಿಂದ ನೆಲಕ್ಕೆ ತಳ್ಳಿದಳು. ಅಗ್ನಿಯ ಯಾವ ಅಗ್ನಿ ನಿನ್ನವನು? ಅಗ್ನಿ ಅಷ್ಟರಲ್ಲೇ ಗಾಡಿಯಿಂದ ಹಾರಿ ಬಂದು ಭೂಮಿಯನ್ನು ಹಿಡಿದು ಎಬ್ಬಿಸಿದ. ಭೂಮಿ, ಏನಾಗಲಿಲ್ವಲ್ಲ ಭೂಮಿ? ಅವನು ಅವಳ ಮುಖವನ್ನು ಕೈಗೆತ್ತಿಕೊಂಡು ಕೇಳಿದ. ಇಲ್ಲ, ಚರ್ಮ ಸ್ವಲ್ಪ ಸುಲಿದಿದೆ. ಮೊಣಕಾಲಿನಿಂದ ಚರ್ಮ ಸುಲಿದು ರಕ್ತ ಜಿನುಗುತ್ತಿರುವುದನ್ನು ನೋಡಿ ಭೂಮಿ ಮೆಲ್ಲನೆ ಹೇಳಿದಳು. ಅಗ್ನಿ ಅವಳನ್ನು ಅಪ್ಪಿಕೊಂಡು ಅಭಿಯನ್ನ ಒಮ್ಮೆ ತೀಕ್ಷ್ಣವಾಗಿ ನೋಡಿದ. ಯಾವ ಕಾರಣನೂ ಇಲ್ಲದೆ ಇನ್ನು ಒಮ್ಮೆ ಇವಳ ತಂಟೆಗೆ ಬಂದರೆ ಆಮೇಲಿದೆ ನೋಡು. ಸಹಿಸಿಕೊಳ್ಳೋದಕ್ಕೂ ಒಂದು ಮಿತಿ ಇದೆ. ನಿನ್ನದೊಂದು ದರಿದ್ರ ಹುಚ್ಚು. ಹೌದು, ಹುಚ್ಚೆ ನನಗೆ. ಆ ಹುಚ್ಚು ನಿಮ್ಮಿಂದಲೇ ಬಂದಿದ್ದು. ನಾನು ಯಾವ ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ಹೀಗೆ ದೂರ ಮಾಡ್ತಿದ್ದೀರಾ? ನಾನಿನ್ನೂ ಏನು ಮಾಡಬೇಕು? ಇವಳನ್ನು ಬಿಟ್ಬಿಡಿ ಅಗ್ನಿ. ನನ್ನ ಆಸ್ತಿಯನ್ನೆಲ್ಲ ನಾನು ಕೊಡ್ತೀನಿ. ನನಗೆ ನೀವಿಲ್ಲದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅಭಿರಾಮಿ ಅಳುತ್ತಾ ಅವನ ಕಾಲ ಬಳಿ ಮಂಡಿಯುರಿ ಕುಳಿತಳು. ಅಷ್ಟರಲ್ಲಿ ಹೊರಗಿನ ಗಲಾಟೆ ಕೇಳಿ ಮನೆಯವರೆಲ್ಲರೂ ಅಲ್ಲಿಗೆ ಓಡಿ ಬಂದರು. ಏನಾಯಿತು ಇಲ್ಲಿ? ಅಭಿ, ನೀನೇನು ಮಾಡ್ತಿದ್ದೀಯಾ? ಅಗ್ನಿಯ ಮುಂದೆ ಮಂಡಿಯುರಿ ಕುಳಿತಿದ್ದ ಅಭಿಯನ್ನ ನೋಡಿ ಮಹಾದೇವ್ ಮುಂದಕ್ಕೆ ಬಂದು ಕೇಳಿದರು. ನಾನು ಏನೂ ಮಾಡಿಲ್ಲ ಅಂಕಲ್. ಎಲ್ಲರೂ ಸೇರಿ ಈಗ ನನಗಲ್ವಾ ಮೋಸ ಮಾಡ್ತಿರೋದು. ಸಾಯಲು ಎಲ್ಲರಂತೆಯೂ ನನಗೂ ಭಯವಿದೆ. ಅದನ್ನು ಮನಸ್ಸು ಬಿಚ್ಚಿ ಹೇಳಿದ್ದಕ್ಕೆ ನನ್ನನ್ನು ಹೇಗೆ ಶಿಕ್ಷಿಸುತ್ತಿದ್ದೀರಾ? ಇವಳನ್ನು ಕರೆದುಕೊಂಡು ನನ್ನ ಮುಂದೆನೇ ನಿಂತಿರುವ ನಿಮ್ಮ ಮಗ ಈಗ ಸಂತೋಷವಾಗಿದ್ದಾನೆ. ನಾನಿಲ್ಲಿ ಬೆಂದು ಸಾಯ್ತಾ ಇದ್ದೀನಿ. ನಾನು ಇದಕ್ಕೆ ಒಪ್ಪೋದಿಲ್ಲ. ನನ್ನವನು ಅಗ್ನಿ, ನನ್ನವನು ಮಾತ್ರ. ಇವಳನ್ನು ಇಲ್ಲಿಂದ ಕಳಿಸ್ತಾ ಇದ್ದರೆ ನಾನು ಅವಳನ್ನು ಕೊಂದುಬಿಡ್ತೀನಿ. ಅಭಿರಾಮಿ ಹಾಗೆ ಹೇಳಿ ಭೂಮಿಯ ಕುತ್ತಿಗೆ ಪಟ್ಟಿ ಹಿಡಿಯಲು ಬಂದಾಗ ಅಗ್ನಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ತಡೆದ. ಬೇಡ ಅಭಿ, ಇದು ಒಳ್ಳೆಯದಕ್ಕಲ್ಲ. ಭೂಮಿ ನನ್ನ ಹೆಂಡತಿ. ಅವಳಿಗೆ ಒಂಚೂರು ನೋವು ಮಾಡಲು ಯಾರು ಪ್ರಯತ್ನಿಸಿದ್ರೂ ನಾನು ಸುಮ್ಮನಿರಲ್ಲ, ನೆನಪಿರಲಿ. ಅಗ್ನಿ ಕೋಪವನ್ನು ಕಚ್ಚಿ ಹಿಡಿದುಕೊಂಡು ಅವಳ ಕೈಯ ಮೇಲಿನ ಹಿಡಿತವನ್ನು ಬಿಗಿಗೊಳಿಸಿದ. ಬಿಡೋ ನನ್ನ ಮಗಳನ್ನು.
ಇವಳನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿ ಅವಳಿಗೆ ಬೆದರಿಕೆ ಹಾಕ್ತಾ ಇದೆಯಾ? ಎಷ್ಟು ದಿನ ಇವಳನ್ನ ಕಾಪಾಡ್ಕೊಂಡು ತಿರುಗಾಡ್ತೀಯಾ ನೀನು? ಸಾವು ಯಾವತ್ತಿದ್ರೂ ಇವಳನ್ನ ಹುಡುಕಿಕೊಂಡು ಬಂದೇ ಬರುತ್ತೆ. ಅವತ್ತು ನಿನಗೆ ನಿನ್ನ ಮಗಳೇ ದಿಕ್ಕು, ಅವತ್ತು ನಿನಗೆ ನನ್ನ ಮಗಳೇ ದಿಕ್ಕು, ನೆನಪಿಟ್ಕೋ. ಸೌಮ್ಯ ಅಗ್ನಿಯನ್ನು ತಳ್ಳುತ್ತಾ ಹೇಳಿದಾಗ ಅವನು ತಿರಸ್ಕಾರದಿಂದ ಅವರನ್ನು ನೋಡಿದ. ಈಗ ನೀವು ಹೇಳಿದ ಸಾವು ಯಾರಿಗಾದರೂ ಯಾವಾಗಲಾದರೂ ಬರಬಹುದದ್ದು. ಹಾಗಾಗಿ ಯಾರೂ ಅಹಂಕಾರ ಪಡಬೇಕಾಗಿಲ್ಲ. ಆಮೇಲೆ ಅಗ್ನಿಗೆ ಇರೋದು ಒಂದೇ ಮಾತು, ಅಗ್ನಿಯ ಮುಂದಿನ ಜೀವನದಲ್ಲಿ ಒಬ್ಬಳು ಹೆಣ್ಣಿದ್ದಾಳೆ ಎಂದರೆ ಅದು ನನ್ನ ಭೂಮಿ ಮಾತ್ರ. ಎರಡು ಬೇರೆ ಬೇರೆ ಕಡೆ ಇದ್ದ ನಾವು ಒಂದು ತಾಳಿಯ ಮೂಲಕ ಒಂದಾಗಿದ್ದೇವೆ ಅಂದರೆ ಅದು ಭಗವಂತನ ಯಾವುದೋ ವಿಧಿಯನ್ನು ಜಾರಿಗೊಳಿಸುವುದಕ್ಕಾಗಿ. ಇನ್ನು ಹೆಚ್ಚು ಅವರೊಂದಿಗೆ ಮಾತನಾಡಲು ನಿಲ್ಲದೆ ಅಗ್ನಿ ಭೂಮಿಯನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಲು ಮುಂದಾದ. ಸಾಯಲು ಭಯವಿದೆಯಾ ನಿನಗೆ? ಅಗ್ನಿ ದ್ವೇಷದಿಂದ ಅಭಿಯನ್ನ ಒಮ್ಮೆ ನೋಡಿ ಭೂಮಿಯತ್ತ ದೃಷ್ಟಿ ನೆಟ್ಟ. ಅಗ್ನಿಯ ಪ್ರಶ್ನೆ ಕೇಳಿದ ತಕ್ಷಣ ಭೂಮಿಯ ಕಣ್ಣುಗಳು ತುಂಬಿ ಬಂದವು. ಯಾಕೆ ಯಾವಾಗಲೂ ಇದೇ ಪ್ರಶ್ನೆಯನ್ನು ಕೇಳ್ತೀರಾ? ಪ್ರತಿಯೊಂದು ಕ್ಷಣವೂ ನಾನು ಹೆದರಿಕೊಂಡೇ ಬದುಕುತ್ತಿದ್ದೀನಾ ಅಂತ ತಿಳಿಯುವುದಕ್ಕ? ಅವಳ ಕಣ್ಣೀರು ತುಂಬಿದ ಕಣ್ಣುಗಳನ್ನು ಕಂಡು ಅಗ್ನಿಯ ಮನಸ್ಸು ಕದಡಿತು. ಅಗ್ನಿ ಮೌನವಾಗಿರೋದನ್ನು ಕಂಡು ಭೂಮಿ ಕಣ್ಣುರಿಸಿಕೊಂಡಳು. ನನಗೆ ಭಯ ಇಲ್ಲ. ಒಮ್ಮೆ ಸಾವನ್ನೇ ಪ್ರೀತಿಸಿದವಳು ನಾನು. ಆದರೆ ಆಗೆಲ್ಲ ಭಗವಂತ ನನ್ನ ಮೊರೆಯನ್ನು ಕೇಳಲಿಲ್ಲ. ಈಗ ಭಗವಂತ ಆ ಸಾವನ್ನೇ ನನಗೆ ಬರೆದಿದ್ರೆ ಅದನ್ನು ಎರಡೂ ಕೈಯಿಂದ ಸ್ವೀಕರಿಸೋದಕ್ಕೆ ನನಗೆ ಒಪ್ಪಿಗೆ ಇದೆ. ಭೂಮಿಯ ಮಾತುಗಳನ್ನು ಕೇಳಿ ಎಲ್ಲರ ಮನಸ್ಸು ಒಂದು ಕ್ಷಣ ತಣ್ಣಗಾಯಿತು. ಆದರೆ ಆ ಕ್ಷಣ ಅಭಿರಾಮಿಯ ಮನಸ್ಸಿನಲ್ಲಿ ದ್ವೇಷದ ಬೆಂಕಿ ಹೊತ್ತಿ ಉರಿತಾ ಇತ್ತು. ಅವಳು ಸಿಟ್ಟಿನಿಂದಲೇ ಮನೆಗೆ ಹೋದಳು. ಸೌಮ್ಯ ಕೂಡ ಅವಳ ಹಿಂದೆನೇ ಹೋದರು. ದೇವಸ್ಥಾನ ತಲುಪಿದರೂ ಭೂಮಿಯ ಮುಖ ಅರಳದಿರುವುದನ್ನು ಅಗ್ನಿ ಗಮನಿಸಿದ. ಅವನು ಕೊಟ್ಟ ಹಣವನ್ನು ತೆಗೆದುಕೊಂಡು ಕೌಂಟರ್ಗೆ ಹೋಗಿ ಎಲ್ಲರ ಹೆಸರಲ್ಲೂ ಪೂಜೆ ಮಾಡಿಸಿಕೊಂಡು ಬಂದವಳ ಬಳಿ ಇದ್ದ ರಸೀದಿಯನ್ನು ಅಗ್ನಿ ಎಸೆದುಕೊಂಡು ನೋಡಿದ. ಇದರಲ್ಲಿ ಒಬ್ಬಳ ಹೆಸರಿನಲ್ಲಿ ಮಾತ್ರ ಪೂಜೆ ಮಾಡಿಸಿಲ್ವಲ್ಲ? ಅಗ್ನಿ ಕಣ್ಣು ಕಿರಿದು ಮಾಡಿ ಅವಳನ್ನು ನೋಡುತ್ತಾ ಕೇಳಿದ, ನಾನು ಇಂತಹದ್ದೆಲ್ಲ ಮಾಡೋದಿಲ್ಲ. ನೆನಪಾದಾಗಿನಿಂದ ಭಗವಂತ ನನಗೆ ಕೊಟ್ಟಿದ್ದು ಕೇವಲ ಸಂಕಟವನ್ನೇ, ಅದು ಎಂದಿಗೂ ದೂರವಾಗಲ್ಲ ಎಂದು ಒಂದು ಹಂತದಲ್ಲಿ ನನಗೆ ಅರ್ಥ ಆಯಿತು. ಅಂದಿನಿಂದ ಈ ಪೂಜೆ ಪುನಸ್ಕಾರಗಳನ್ನೆಲ್ಲ ನಾನು ಬಿಟ್ಟಿದ್ದೀನಿ. ಅವಳು ಮುಗುಳ್ನಗುತ್ತಾ ಹೇಳಿದಾಗ ಅಗ್ನಿ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ. ನಿನ್ನ ನಕ್ಷತ್ರ ಯಾವುದು? ನನಗೆ ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸೋದು ಇಷ್ಟವಿಲ್ಲ. ಇಷ್ಟೆಲ್ಲ ಬೇಡಿಕೊಂಡು ಭಗವಂತನಿಗೆ ನನ್ನ ಸಂಕಟ ಅರ್ಥವಾಗದಿದ್ದರೆ ಆತನಿಗೆ ಅರ್ಥವಾಗುವುದೂ ಬೇಡ. ಭೂಮಿಯ ಧ್ವನಿ ದೃಢವಾಗಿತ್ತು. ನೀನು ಹೇಳ್ತೀಯಾ ಇಲ್ವಾ? ಅಗ್ನಿಯೂ ಬಿಟ್ಟುಕೊಳ್ಳಿಲ್ಲ. ಅವನ ಮುಖ ಕೋಪದಿಂದ ಕೆಂಪಾಗುತ್ತಿರುವುದನ್ನು ಕಂಡು ಅವಳು ಹೆದರಿದಳು. ಮಖ ಅದನ್ನು ಕೇಳಿದ ತಕ್ಷಣ ಅಗ್ನಿ ಅವಳ ಕೈ ಬಿಟ್ಟು ಕೌಂಟರ್ ಕಡೆ ನಡೆದ. ಅಗ್ನಿ ಹಿಡಿದಿದ್ದ ತನ್ನ ಕೈಯನ್ನೇ ಭೂಮಿ ನೋಡಿದಾಗ ಅಲ್ಲಿ ಕೆಂಪಾಗಿ ಗುರುತು ಮೂಡಿತು. ಅವಳಿಗೆ ಸಂಕಟವಾಯಿತು. ಅಗ್ನಿ ಕೌಂಟರ್ಗೆ ಹೋಗಿ ಒಂದು ಮೃತ್ಯುಂಜಯ ಹೋಮಕ್ಕೆ ರಸೀದಿ ಮಾಡಿಸಿದ. ಅದರ ಜೊತೆಗೆ ಆಯುಷ್ಯ ಸೂಕ್ತ ಮತ್ತು ಭಾಗ್ಯ ಸೂಕ್ತದ ಪೂಜೆಯನ್ನು ಕೂಡ ಮಾಡಿಸಿ ಅವನು ಹಿಂದಿರುಗಿದಾಗಲೂ ಅವಳ ಮುಖ ಅರಳಿರಲಿಲ್ಲ. ದೇವಸ್ಥಾನದಲ್ಲಿ ಕೈ ಮುಗಿದು ನಿಂತಿದ್ದಾಗ ಭೂಮಿ ತನ್ನ ಮುಂದಿನ ಜೀವನದಲ್ಲಾದರೂ ಸ್ವಲ್ಪ ಸಂತೋಷ ಸಿಗಲಿ ಎಂದು ಮನಸಾರೆ ಪ್ರಾರ್ಥಿಸಿದಳು. ಭಗವಂತ, ನನ್ನ ದೋಷದಿಂದ ನನ್ನ ಹುಡುಗಿಗೆ ಯಾವ ತೊಂದರೆನೂ ಬಾರದಂತೆ ನೋಡಿಕೊ. ಯಾವ ಸಂತೋಷವನ್ನೂ ಕಾಣದ ಮುಗ್ಧ ಹುಡುಗಿ ಅವಳು. ಎಂತಹ ಕಷ್ಟವಾದರೂ ನನಗೆ ಕೊಡು. ನಾನು ಎರಡೂ ಕೈಗಳಿಂದ ಸ್ವೀಕರಿಸುತ್ತೇನೆ. ಆದರೆ ನನ್ನವಳನ್ನು ಮಾತ್ರ ಕಾಪಾಡು. ಅಗ್ನಿ ಭಗವಂತನ ಮುಂದೆ ತನ್ನ ಹೃದಯವನ್ನೇ ತೆರೆದಿಟ್ಟ. ಎಲೆಯಲ್ಲಿ ಕೊಟ್ಟಿದ್ದ ಗಂಧವನ್ನು ಅಗ್ನಿಗೆ ಹಚ್ಚಬೇಕೋ ಬೇಡವೋ ಎಂದು ಭೂಮಿ ಯೋಚಿಸುತ್ತಿದ್ದಾಗ ಅವನ ತಲೆ ಬಗ್ಗಿಸಿ ನಿಂತಿದ್ದ. ಅವನ ಹಣೆಯ ಮೇಲೆ ಬಿದ್ದಿದ್ದ ಗುಂಗುರು ಕೂದಲನ್ನು ಒಮ್ಮೆ ಸವರಬೇಕೆಂದು ಅವಳಿಗೆ ಅನ್ನಿಸಿತು. ಬಹಳ ಹೊತ್ತು ಹೀಗೆ ಬಗ್ಗಿಕೊಂಡು ನಿಲ್ಲಲು ನನ್ನಿಂದ ಆಗಲ್ಲ ಹುಡುಗಿ, ಬೇಗ ಗಂಧ ಹಚ್ಚು. ಅವನು ತುಂಟತನದಿಂದ ಕೇಳಿದಾಗ ಅವಳು ಅವನ ಹಣೆಯ ಮೇಲೆ ಸ್ವಲ್ಪ ಗಂಧ ಹಚ್ಚಿದಳು. ಮುಂದೇನು ಮಾಡೋಣ? ಅಲ್ಲಿಂದ ಹೊರಡುವಾಗ ಅವನು ಕೇಳಿದ. ತಾತ ಮತ್ತು ಅಜ್ಜಿ. ಅವಳ ಕಣ್ಣುಗಳು ತುಂಬಿ ಬಂದವು. ಅದನ್ನು ನೆನಪಿಸಿಕೊಂಡು ಬೇಸರ ಪಟ್ಟುಕೊಳ್ಬೇಡ, ಅವರಲ್ಲಿ ಖುಷಿಯಾಗಿದ್ದಾರೆ. ನಾವು ಸಂಜೆ ಅಲ್ಲಿಗೆ ಹೋಗೋಣ, ಆಯ್ತಾ? ಹಾಂ, ಸುಳ್ಳು ಹೇಳ್ತಿಲ್ವಲ್ಲ? ಅವಳು ಅನುಮಾನದಿಂದ ಕೇಳಿದಳು. ಅದೇನು ಹಾಗೆ ಕೇಳ್ತಿದೀಯಾ? ಮೊದಲು ಹೋಗಿ ಏನಾದರೂ ತಿನ್ನೋಣ, ಆಮೇಲೆ ಸಣ್ಣದೊಂದು ಶಾಪಿಂಗ್ ಇದೆ. ಅಗ್ನಿ ಹಾಗೆ ಹೇಳಿ ಅವಳಿಗೆ ಗಾಡಿ ಏರೋದಕ್ಕೆ ಹೇಳಿದ. ಜೀವನ್ನ 2 ಕೈಕಾಲುಗಳು ಮುರಿದು ಪ್ಲಾಸ್ಟರ್ ಹಾಕಿದ್ದರಿಂದ ಅವನನ್ನು ನೋಡಿಕೊಳ್ಳಲು ಹೇಮಾ ಒಬ್ಬ ಪುರುಷ ನರ್ಸನ್ನು ನೇಮಿಸಿದ್ರು. ತುಂಬ ನೋವಿದೆಯಾ ಮಗನೇ? ಅವನ ಕೈಯನ್ನು ಮೆಲ್ಲನೆ ಸವರಿಕೊಂಡು ಹೇಮಾ ಕೇಳಿದಾಗ ಅವನು ಸಿಟ್ಟಿನಿಂದ ಅವರನ್ನೊಮ್ಮೆ ನೋಡಿದ.
ನನ್ನನ್ನು ಹೆದರಿಸುವ ಹಾಗೆ ನೋಡಿ ಏನು ಪ್ರಯೋಜನ? ಅವಳಿಗೆ ಅಂಥದ್ದೊಂದು ಸಂಬಂಧವಿದೆ ಎಂಬುದನ್ನು ವಿಚಾರಿಸದೆ ಅವಸರ ಮಾಡಿದ್ವಲ್ಲ. ಇನ್ನಾದರೂ ಅವಳನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮದುವೆಯಾಗಿ ನೆಮ್ಮದಿಯಾಗಿರೋ. ಇಲ್ದಿದ್ರೆ ಇನ್ನು ಮುಂದೆ ಯಾವ ಹೆಣ್ಣನ್ನು ಕೂಡ ಮದುವೆಯಾಗಿ ಬದುಕೋದಿಕ್ಕೆ ನಿನಗೆ ಸಾಧ್ಯವಾಗದಂತೆ ಮಾಡ್ತಾನೆ. ಈಗಲೇ ಏಟು ತಿಂದು ಹೈರಾಣಾಗಿದೆಯಾ. ಇನ್ನು ನೀನು ಇಲ್ಲಿಂದ ಎದ್ದು ಹೋಗ್ತೀಯಾ? ರಕ್ತ ಹೆಪ್ಪುಗಟ್ಟಿದ ಮುಖದೊಂದಿಗೆ ಅವರನ್ನೊಮ್ಮೆ ತೀಕ್ಷ್ಣವಾಗಿ ನೋಡಿ ಜೀವನ್ ಅರಚಿದ. ನಾನು ಹೋಗ್ತೀನಿ. ಮತ್ತೆ ಏಟು ತಿಂದು ಜೀವನನ ಹಾಳು ಮಾಡ್ಕೊಳ್ಳೋದಾದರೆ ಮಾಡ್ಕೊ. ಅವಳೊಬ್ಳು ರಂಬೆ. ನನ್ನ ಮಗನನ್ನು ಈ ಸ್ಥಿತಿಗೆ ತಂದವಳು ಹಾಳಾಗಿ ಹೋಗ್ತಾಳೆ. ಬುದ್ಧಿ ಇಲ್ದವಳು. ಹೇಮಾ ಏನೂ ತಿಳಿಯದೆ ಭೂಮಿಗೆ ಶಾಪ ಹಾಕುತ್ತಾ ಹೊರಗೆ ನಡೆದರು. ಜೀವನ್ ಅದರಿಂದಲೂ ಸಮಾಧಾನಗೊಳ್ಳದೆ ಆಸ್ಪತ್ರೆಯ ಹಾಸಿಗೆಯಿಂದ ಹೇಗಾದರೂ ಎದ್ದು ಕೂರುವ ಪ್ರಯತ್ನದಲ್ಲಿದ್ದ. ಆದರೆ ಆ ಸಮಯದಲ್ಲಿ ಆ ಹುಡುಗ ಹೇಗೆ ಅಲ್ಲಿಗೆ ಬಂದ? ಆ ಮದುವೆ ಆಗಿದ್ದರೆ ನಾವೆಲ್ಲರೂ ಪಾರಾಗ್ತಾ ಇದ್ವು. ಆದರೆ ಆ ಶನಿ ಹಿಡಿದವಳು ಮಾಡಿದ ಕೆಲಸದಿಂದ ನಮಗೆ ನಷ್ಟ. ಶೀಜಾ ಕೋಪವನ್ನು ತಡೆಯಲಾಗದೆ ಕಿರುಚುತ್ತಿದ್ದಾಗ ರಾಜ ಮುಷ್ಟಿ ಬಿಗಿಗೊಳಿಸಿದ. ಆದಿ ಕೊಟ್ಟಿದ್ದ ಏಟಿನ ನೋವಿನಿಂದ ಆತನಿಗೆ ಸಿಟ್ಟಿನಲ್ಲಿ ಕಣ್ಣೇ ಕಾಣ್ತಾ ಇರಲಿಲ್ಲ. ಅದರ ಜೊತೆಗೆ ಅಗ್ನಿ ಭೂಮಿಯ ಕೊರಳಿಗೆ ತಾಳಿ ಕಟ್ಟಿದ್ದು ಆತನ ಕೋಪ ಹೆಚ್ಚಾಗಲು ಮತ್ತೊಂದು ಕಾರಣವಾಗಿತ್ತು. ಜೀವನ್ ಸಹಾಯ ಮಾಡುತ್ತೇನೆ ಎಂದಿದ್ದ ಕಾರಣದಿಂದ ಅಂದುಕೊಂಡಿದ್ದ ಕೆಲಸಗಳನ್ನೆಲ್ಲ ನಿಂತು ಹೋದದ್ದು ಆತನಲ್ಲಿ ಸೇಡಿನ ಕಿಚ್ಚು ಹೆಚ್ಚಾಗುವಂತೆ ಮಾಡಿತ್ತು. ಜೊತೆಗೆ ಶಿಖಾಳ ಮದುವೆ ವಿಚಾರ ಎಲ್ಲೂ ತಲುಪದಿರುವುದು ಒಂದು ಕಡೆ ಸಿಟ್ಟು ತರಿಸಿತ್ತು. ಯಾಕೆ ಏನು ಮಾತನಾಡದೆ ಸುಮ್ಮನಿದ್ದೀರಾ? ಒಂದು ವೇಳೆ ಆತ ಕೊಟ್ಟ ಹಣವನ್ನು ವಾಪಸ್ ಕೇಳಿದರೆ? ಶೀಜಾ ಕೇಳಿದ್ದನ್ನು ಕೇಳಿ ರಾಜ ಕುಳಿತಿದ್ದಲ್ಲಿಂದಲೇ ಎದ್ದು ಅವಳನ್ನೊಮ್ಮೆ ನೋಡಿದ. ನನ್ನ ಸೌಂದರ್ಯ ನೋಡಲು ನಾನು ಹೇಳಲಿಲ್ಲ. ಒಂದು ವೇಳೆ ಅವನು ಹಣ ಕೇಳಿದ್ರೆ ಏನು ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಹೇಗಾದರೂ ಮಾಡಿ ಶಿಖಾಳ ಮದುವೆ ಬೇಗ ಮಾಡಬೇಕು. ಇಲ್ದಿದ್ರೆ ಅವನು ಹಣ ಕೇಳಿಕೊಂಡು ಬಂದರೆ ನಾವು ಸಿಕ್ಕಿ ಹಾಕ್ಕೊಳ್ತೀವಿ. ಶ್ರೀ ಕೊಟ್ಟ ಹಣವನ್ನು ತೆಗೆದುಕೊಂಡು ಸಾಲವನ್ನೆಲ್ಲ ತೀರಿಸಿ ಆಧಾರವನ್ನು ಬಿಡಿಸಿಕೊಂಡೆವು. ಉಳಿದ ಹಣದಿಂದ ಮನೆ ಕಟ್ಟಲು ಶುರು ಮಾಡಿದೆವು. ಅದಕ್ಕೆ ಜೀವನ್ ಕೊಟ್ಟಿದ್ದು ಸೇರಿದಾಗ ಮನೆ ಕೆಲಸ ಮುಗಿಸಿ ಆಮೇಲೆ ಮದುವೆಗೆ ಸಾಲ ಮಾಡಬಹುದು ಅಂದುಕೊಂಡಿದ್ದೆವು. ಆದರೆ ಈಗ ಎಲ್ಲವೂ ಕೈ ತಪ್ಪಿ ಹೋಗ್ತಾ ಇದೆಯಾ? ರಾಜ ತನ್ನೊಳಗಿನ ಆತಂಕವನ್ನು ಮುಚ್ಚಿಡದೆ ಹೇಳಿದಾಗ ಶೀಜಾಗೂ ಭಯ ಶುರುವಾಯಿತು. ಕೈಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಬಂದಾಗ ಎಲ್ಲ ಸೌಕರ್ಯಗಳಿರುವ ಹೊಸ ಬಾಡಿಗೆ ಮನೆಗೆ ಬದಲಾಗಿದ್ದರು. ಅದರ ಜೊತೆಗೆ ದುಂದು ವೆಚ್ಚದ ಜೀವನವನ್ನು ನಡೆಸ್ತಾ ಇದ್ರು. ಅದನ್ನೆಲ್ಲ ನೆನೆಸಿಕೊಂಡಾಗ ಶೀಜಾಗೆ ಕಾಲ ಕೆಳಗಿನ ನೆಲವೇ ಕುಸಿದಂತೆ ಭಾಸವಾಯಿತು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.